ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಲಂಚ್ ಬಾಕ್ಸ್ ರೆಸಿಪಿನಲ್ಲಿ ಹೊಸದೊಂದು ರೆಸಿಪಿ ನೋಡಿ. ನೀವು ಈ ರೀತಿ ಒಮ್ಮೆನೂ ಟ್ರೈ ಮಾಡಿಲ್ಲ ಅಂದ್ಕೋತೀನಿ. ಇದು ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಾಗತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ. ಖಂಡಿತ ನೀವು ಬಂದು ಮತ್ತೆ ಕಮೆಂಟಲ್ಲಿ ತಿಳಿಸ್ತೀರಾ ತುಂಬ ಒಳ್ಳೆ ರೆಸಿಪಿ ಹೇಳಿದ್ದೀರಾ ಅಂತ. ನೋಡಿ, ಅದಕ್ಕಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೆರಡು ಸ್ವಲ್ಪ ಹರಳಿದ್ದಾದಮೇಲೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ 3 ಥರ ಸೊಪ್ಪು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪೆ 2 ಥರ ಇದೆ. ಒಂದು ಪಿಂಕಿಶ್ ಕಲರ್ ಬರುತ್ತಲ್ಲ ಅದು ಒಂದು, ಮತ್ತು ನಾರ್ಮಲ್ ಗ್ರೀನ್ ಕಲರಲ್ಲಿ ಬರುತ್ತಲ್ಲ ದಂಟಿನ ಸೊಪ್ಪು ಅದು, ಜೊತೆಗೆ ಮೆಂತ್ಯ ಸೊಪ್ಪು ಹಾಗೆ ಅರಿವೆ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಈಗ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗೋ ತನಕ ಇದನ್ನು ನೀಟಾಗಿ ಹಾಗೆ ಬೇಯಿಸ್ಕೊಳ್ಳೋಣ. ನಾವು ಇದರಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ, ಹಾಗೆ ಕಾಯಿ ತುರಿನೂ ಸಹ ಬಳಸ್ತಾ ಇಲ್ಲ. ಆದ್ರೂ ಸೊಪ್ಪು ಮಾತ್ರ ಈ ಪಲ್ಯ ಮಾತ್ರ ಸಕ್ಕದಾಗಿರುತ್ತೆ ಟೇಸ್ಟು. ನೋಡಿ, ಈ ರೀತಿ ಇದನ್ನು ಸ್ವಲ್ಪ ಅಂದರೆ ಅದರ ಕ್ವಾಂಟಿಟಿ ಕಮ್ಮಿ ಆಗೋ ತನಕ ಈ ರೀತಿ ಸೊಪ್ಪನ್ನ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಕಲರ್ ಸ್ವಲ್ಪ ಪಿಂಕಿಶ್ ಇದೆ, ಏನೋ ತಿಳ್ಕೊಬೇಡಿ. ಅದು ಬಂದು ದಂಟಿನ ಸೊಪ್ಪಲ್ಲಿ ಬೇರೆ ಅಂದರೆ ಇನ್ನೊಂದು ಸ್ವಲ್ಪ ಕಲರ್ ಬರುತ್ತಲ್ಲ, ಅದನ್ನು ಸಹ ಸೇರಿಸ್ಕೊಂಡಿರೋದ್ರಿಂದ ನೀರು ಆ ಥರ ಕಲರ್ ಪಿಂಕಿಶಲ್ಲಿ ಬಂದಿದೆ ಅಷ್ಟೇ ಸೊಪ್ಪಿಂದೇ. ನಾವೆಲ್ಲೂ ಸಹ ನೀರನ್ನು ಬಳಸೋದು ಅಗತ್ಯನೇ ಇಲ್ಲ. ಇದರಲ್ಲಿ ಇರ್ತಕ್ಕಂಥ ನೀರಲ್ಲೇ ಸೊಪ್ಪು ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ನಾನೊಂದು 3 ಮಿನಿಟ್ಸ್ವರೆಗೂ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ದೆ. ಈಗ ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಹದದಲ್ಲೇ ಸೊಪ್ಪು ಬೆಂದಾದ್ಮೇಲೆ ಸೇರಿಸ್ಕೊಳ್ಳಿ. ನೋಡಿ, ಮೊದಲನೇದಾಗಿ 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಖಾರಕ್ಕೆ ತಕ್ಕನಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ. ಇದಾದ ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಒಮ್ಮೆ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊಪ್ಪಲ್ಲಿ ನೀರಿನ ಅಂಶ ಇದೆಯಲ್ಲ, ಅದ್ರ ಜೊತೆ ನೀಟಾಗಿ ಹೊಂದ್ಕೋಬೇಕಿದು. ಈ ಮಸಾಲೆ ಪದಾರ್ಥಗಳೆಲ್ಲ ಸೊಪ್ಪಿನ ಜೊತೆ ನೀಟಾಗಿ ಹೊಂದಬೇಕು. ಆ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನಾವು ಇನ್ನೂ ಹಾಕಿಲ್ಲ ನೋಡಿ ಎಲ್ಲೂ, ಈಗ ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಸೊಪ್ಪಿನಲ್ಲೂ ಸಹ ಉಪ್ಪಿನಂಶ ತುಂಬಾ ಇರುತ್ತೆ. ಹಾಗಾಗಿ ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಇತ್ತು ಅಂದರೆ ಆಮೇಲೆ ಸೇರಿಸ್ಕೊಬೋದು. ನಾನು ಹಾಕಿರೋ ಕ್ವಾಂಟಿಟಿ ಇಲ್ಲಿ ಪರ್ಫೆಕ್ಟಾಗಿತ್ತು. ನೋಡಿ, ಈ ರೀತಿ ಎಲ್ಲನೂ ಈಗ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಏಕೆಂದರೆ ನಾವು ಹಾಕಿರೋ ಮಸಾಲೆ ಪದಾರ್ಥ ಎಲ್ಲ ಸೊಪ್ಪಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನೋಡ್ಕೊಳ್ಳಿ. ನೋಡಿ, ಇಷ್ಟೇ ಪಲ್ಯ ರೆಡಿ ಆಗೋಯಿತು. ಇದರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ, ಈ ಸೊಪ್ಪಿನ ಪಲ್ಯ ಜೊತೆಗೆ ನೀವು ಬಾಕ್ಸ್ ಹಾಕ್ಬಿಟ್ಟು ಕಳಿಸಿ, ಖಂಡಿತ ಮಕ್ಕಳು ಖಾಲಿ ಮಾಡ್ಕೊಂಡು ಬರ್ತಾರೆ. ಅಷ್ಟು ಟೇಸ್ಟಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಚಪಾತಿಗೆ ನಾನು ಮೇಲಿಂದ ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಸೇರಿಸ್ಕೊಬೋದು. ನಮ್ಮ ಮನೆಯಲ್ಲಿ ಚಪಾತಿಗೆ ತುಪ್ಪನೇ ಸೇರಿಸೋದು. ಆದಷ್ಟು ತುಪ್ಪನೇ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಏಕೆಂದರೆ ಹೆಲ್ದಿ ಫ್ಯಾಟ್ ತುಪ್ಪ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗಾಗಿ ತುಪ್ಪ ಸೇರಿಸ್ಕೊಳ್ಳಿ. ಮಕ್ಕಳಿಗೆ ಮಾಡೋದ್ರಿಂದ ಇನ್ನೂ ಹೆಲ್ದಿಯಾಗಿರುತ್ತಲ್ಲ, ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ. ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಪಲ್ಯನೂ ಅಷ್ಟೇ ರುಚಿಯಾಗತ್ತೆ. ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಒಂದು ಲಂಚ್ ಬಾಕ್ಸ್ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.